ಎಲ್ಲ ಘಟನಾವಳಿಗಳು ನಡೀತಾ ಇದೆ ನೋಡಿ. ನನ್ನ ಮದ್ದೂರಿನಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇದ್ರು ಕೂಡ ಒಬ್ಬ ಮಹಿಳಾ ಪೇದೆ ಯಾರೂ ಕೂಡ ಇರಲಿಲ್ಲ ಅಲ್ಲಿ ರಕ್ಷಣೆಗೆ, ಒಬ್ಬರು ಕೂಡ ಇರಲಿಲ್ಲ. SP ಪುಣ್ಯಾತ್ಮ ಹಿಂದೆ ಅವರೇ ಇದ್ರು. ಹಿಂದೆ ನಾಗಮಂಗಲದಲ್ಲಿ ಗಲಾಟೆ ಆದಾಗ ಇದೇ ಪುಣ್ಯಾತ್ಮ SP ಇದ್ರು, ಇವತ್ತು ಕೂಡ ಅವರೇ ಇದ್ದಾರೆ. ನನಗಿರುವ ಮಾಹಿತಿ ಪ್ರಕಾರ SP ಅವನ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ. ಪೊಲೀಸರು ಒಂದು ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅಸಹಾಯಕರಾಗಿದ್ದಾರೆ. ಇದರ ಪರಿಣಾಮನೇ ಪೊಲೀಸರ ಮೇಲೂ ಕೂಡ ಇವತ್ತು ಹಲ್ಲೆ ಆಗಿರುವಂಥದ್ದು. ಇವತ್ತು ಸಚಿವರುಗಳು ಹೇಳ್ತಾರೆ ಸಣ್ಣ ಪುಟ್ಟ ಘಟನೆ ಅಂತ ಹೇಳ್ತಾರೆ. ಇನ್ನು ಏನಾಗಬೇಕಾಗಾದ್ರೆ ಎಲ್ಲ ಘಟನಾವಳಿಗಳು ನಡೀತಾ ಇದೆ ನೋಡಿ. ನನ್ನ ಮದ್ದೂರಿನಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇದ್ರು ಕೂಡ ಒಬ್ಬ ಮಹಿಳಾ ಪೇದೆ ಯಾರೂ ಕೂಡ ಇರಲಿಲ್ಲ ಅಲ್ಲಿ ರಕ್ಷಣೆಗೆ, ಒಬ್ಬರು ಕೂಡ ಇರಲಿಲ್ಲ. SP ಪುಣ್ಯಾತ್ಮ ಹಿಂದೆ ಅವರೇ ಇದ್ರು. ಹಿಂದೆ ನಾಗಮಂಗಲದಲ್ಲಿ ಗಲಾಟೆ ಆದಾಗ ಇದೇ ಪುಣ್ಯಾತ್ಮ SP ಇದ್ರು, ಇವತ್ತು ಕೂಡ ಅವರೇ ಇದ್ದಾರೆ. ನನಗಿರುವ ಮಾಹಿತಿ ಪ್ರಕಾರ SP ಅವನ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ. ಪೊಲೀಸರು ಒಂದು ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅಸಹಾಯಕರಾಗಿದ್ದಾರೆ. ಇದರ ಪರಿಣಾಮನೇ ಪೊಲೀಸರ ಮೇಲೂ ಕೂಡ ಇವತ್ತು ಹಲ್ಲೆ ಆಗಿರುವಂಥದ್ದು. ಇವತ್ತು ಸಚಿವರುಗಳು ಹೇಳ್ತಾರೆ ಸಣ್ಣ ಪುಟ್ಟ ಘಟನೆ ಅಂತ ಹೇಳ್ತಾರೆ. ಇನ್ನು ಏನಾಗಬೇಕಾಗಾದ್ರೆ ಎಲ್ಲ ಘಟನಾವಳಿಗಳು ನಡೀತಾ ಇದೆ ನೋಡಿ. ನನ್ನ ಮದ್ದೂರಿನಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇದ್ರು ಕೂಡ ಒಬ್ಬ ಮಹಿಳಾ ಪೇದೆ ಯಾರೂ ಕೂಡ ಇರಲಿಲ್ಲ ಅಲ್ಲಿ ರಕ್ಷಣೆಗೆ, ಒಬ್ಬರು ಕೂಡ ಇರಲಿಲ್ಲ. SP ಪುಣ್ಯಾತ್ಮ ಹಿಂದೆ ಅವರೇ ಇದ್ರು. ಹಿಂದೆ ನಾಗಮಂಗಲದಲ್ಲಿ ಗಲಾಟೆ ಆದಾಗ ಇದೇ ಪುಣ್ಯಾತ್ಮ SP ಇದ್ರು, ಇವತ್ತು ಕೂಡ ಅವರೇ ಇದ್ದಾರೆ. ನನಗಿರುವ ಮಾಹಿತಿ ಪ್ರಕಾರ SP ಅವನ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ. ಪೊಲೀಸರು ಒಂದು ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅಸಹಾಯಕರಾಗಿದ್ದಾರೆ. ಇದರ ಪರಿಣಾಮನೇ ಪೊಲೀಸರ ಮೇಲೂ ಕೂಡ ಇವತ್ತು ಹಲ್ಲೆ ಆಗಿರುವಂಥದ್ದು. ಇವತ್ತು ಸಚಿವರುಗಳು ಹೇಳ್ತಾರೆ ಸಣ್ಣ ಪುಟ್ಟ ಘಟನೆ ಅಂತ ಹೇಳ್ತಾರೆ. ಇನ್ನು ಏನಾಗಬೇಕಾಗಾದ್ರೆ